ಏನಪ್ಪಾ ಸುಧಾಕರ್ ಅವರು ಬಿಜೆಪಿ ಆತ ಸರ್ ಸುಧಾಕರ್ ಅವ್ರಿಗೆ ನಾವು ಅಲೋಕ್ ಅವ್ರಿಗೆ MP ಸೀಟು ಕೇಳಿದ್ದು ಸತ್ಯ. ಒಂದ್ಸತಿ MP ಸೀಟ್ ಸಿಕ್ಲಿಲ್ಲ, ಸುಧಾಕರ್ ಅನೌನ್ಸ್ ಮಾಡಿದ್ರು, ನಾವೆಲ್ಲ ಪ್ರತಿಭಟನೆ ಮಾಡಿದ್ವಿ. ಓನಲ್ಲ ನೀನಲ್ಲ ಚಿಕ್ಕಬಳ್ಳಾಪುರಕ್ಕೆ ನೀನ್ ಲಾಯಕ್ಕಿಲ್ಲ ಅಂತ ಎಲ್ಲ ಹೇಳಿದ್ವಿ. ಅದಾದ್ಮೇಲೆ ನಮಗೂ ಸ್ವಲ್ಪ ಅಸಮಾಧಾನ ಇರುತ್ತೆ, ಟಿಕೆಟ್ ಕೊಟ್ಟಿಲ್ಲ ಅಲೋಕ್ ಅವ್ರಿಗೆ ಅಂತ. ಹಂಗಾಗಿ ಪ್ರತಿಭಟನೆ ಮಾಡಿದ್ವಿ. ಆಮೇಲೆ ಆ ಪ್ರತಿಭಟನೆ ಎಲ್ಲ ಮರೆತು ಸುಧಾಕರ್ ಅವರು ಚುನಾವಣೆಯಲ್ಲಿ ಕೆಲಸ ಮಾಡಿ ಗೆಲ್ಸಿದ್ವಲ್ಲ, ಅವ್ರು ನಮ್ಮನ್ನೆಲ್ಲ ಹೆಂಗ್ ನೋಡ್ಕೊಬೇಕು, ಹೆಂಗೆ ಇರ್ಬೇಕು ಅಂತ MP ಅವ್ರಿಗೆ ಇರ್ಬೇಕಿತ್ತು, ಅದಿಲ್ಲ ಅದು. ಹಂಗಾಗಿ ಇಲ್ಲೇನು ಬಣ ಗಿಣ ಎಲ್ಲ ಇಲ್ಲ. ಕರ್ತಮಲೆ ಸತೀಶ್ ಅವ್ರು ಇದ್ದೆ 3-4 ಜನ, ಅವ್ರು ಬಿಟ್ಬಿಟ್ಟಿದೀವಿ ನಾವು. ಹೋಗ್ರಪ್ಪ ನೀವು ಯಾವ್ದಾನ ಪಕ್ಷಕ್ಕೆ ಹೋಗ್ರಿ, ಟಿಕೆಟ್ ತಗೊಳ್ರಿ, MLA ನಿಂತ್ಕೊಳ್ರಿ. MLA ಅವ್ರು ಕರ್ತಮಲೆ ಸತೀಶ್ ನಿಂತ್ಕೊಂಡ್ರೆ ಠೇವಣಿ ತಗೊಳಕ್ ಆಗಲ್ಲ ಇಲ್ಲಿ MLAಗೆ. ನಮ್ಮ MLA ಅವರು ಇನ್ನೂ ನಾವಾಗ್ಲೇ ಹೇಳ್ದಂಗೆ ಇನ್ನೂ 5-6 ಟರ್ಮ್ ಅವರೇ MLA ಅವರು, ಏನು ತೊಂದರೆ ಇಲ್ಲ. ಇಲ್ಲೆಲ್ಲ ಸ್ವಲ್ಪ ಸ್ಟೇ, ಇಲ್ಲೆಲ್ಲ ಇರೋರೆಲ್ಲ ಚೂರು ಒಕ್ಕಲಿಗಿರೆ ನೋಡಿ, ಎಲ್ಲ ಒಕ್ಕಲಿಗಿರೆ ಸರ್. ಮೊನ್ನೆ ನಾವು ನಿನ್ನೆ ಬಂಡಿದೇವ್ರು ಮಾಡಿದೀವಿ, ಹೊಸದೇವ್ರು ಮಾಡಿದೀವಿ ಒಕ್ಕಲಿಗರು. ಇನ್ನು ಬೇರೆ ಬೇರೆ ಒಕ್ಕಲಿಗರೆಲ್ಲ ಇಲ್ಲಿ ಯಲಹಂಕದಲ್ಲಿ ಇದ್ದಾರೆ. ಒಕ್ಕಲಿಗರು ಅಂತ ಹೇಳಿದ್ರೆ ಅವರು 2000 ಇಸ್ವಿನಲ್ಲಿ ಜಿಲ್ಲಾ ಪಂಚಾಯತಿ ನಿಂತಿದ್ರು. ವೆಂಕಟರಮಣಪ್ಪ ಅವರು ಅಂತ, ವೆಂಕಟರಮಯ್ಯ ಅಂತೇಳಿ, ಅವರು ಒಕ್ಕಲಿಗ ಜನಾಂಗದ ಒಬ್ಬ ಪ್ರಭಾವಿ ನಾಯಕ. ಅವ್ರ ವಿರುದ್ಧನೇ ನಿಂತು 18 ಟೋಟಲ್ ಗೆದ್ದಿದ್ದವರು ವಿಶ್ವನಾಥ್ ಅವರು. ಹಂಗಾಗಿ ಒಕ್ಕಲಿಗ ಸಮುದಾಯ ಬೇರೆ ಬೇರೆ ಸಮುದಾಯಗಳು ಒಟ್ಟಿಗೆ ಸೇರಿ ವಿಶ್ವನಾಥ್ ಅವರ ಬೆಂಬಲವಾಗಿ ಅವರು ನಿಂತಿದ್ದಾರೆ. ಈ ಕ್ಷೇತ್ರದ ಜನ, ಈ ಕ್ಷೇತ್ರದ ಮತದಾರರು. ಹಂಗಾಗಿ ವಿಶ್ವನಾಥ್ ಅವ್ರನ್ನ ಇಲ್ಲಿ ಯಾವುದೇ ಕಾರಣಕ್ಕೆ ಯಾರು ಬಂದರೂ ಸೋಲ್ಸಕ್ ಆಗೋದಿಲ್ಲ. ಇದು ಬೇರೆ ಪಕ್ಷದಿಂದ ಬಂದಂತ ನಾಯಕರಿಗೆ ಬಿಜೆಪಿಯಲ್ಲಿ ಮಣೆ ಹಾಕ್ತಿದ್ದಾರೆ. ಇಲ್ಲಿ ಯಲಹಂಕ ಕ್ಷೇತ್ರದ ಬಿಜೆಪಿಗೆ ಮೂಲ ಬಿಜೆಪಿಗೆ ಯಾಕೆ ಸ್ಥಾನಮಾನ ಸಿಗ್ತಾ ಇಲ್ಲ? ಭಾರತೀಯ ಜನತಾ ಪಾರ್ಟಿಯಿಂದ ವಿಶ್ವನಾಥ್ ಅವರು ಮೊದಲನೇ ಬಾರಿಗೆ ಸ್ಪರ್ಧೆ ಮಾಡ್ತಾರೆ. 16,000 ಓಟಲ್ಲಿ ಗೆಲ್ತಾರೆ. 2ನೇ ಸಾರಿ, 3ನೇ ಸಾರಿ, 4ನೇ ಸಾರಿ 65,000 ಓಟಲ್ಲಿ ಗೆಲ್ತಾರೆ. 65,000 ಓಟ್ ಗೆಲ್ಬೇಕು ಅಂದ್ರೆ ಬಿಜೆಪಿ ಅವರೇ ಇದ್ರೆ ಆಗುತ್ತಾ? JDS ಅವರು, ಕಾಂಗ್ರೆಸ್ನವ್ರು ಎಲ್ಲ ಬಂದ್ರೆ ಪಾರ್ಟಿಗೆ ಅವಾಗನೇ ಮತದಾರರು ಓಟು ಎಲ್ಲ ಜಾಸ್ತಿ ಆಗೋದು, ವಿಶ್ವನಾಥ್ ಅವ್ರು ಗೆಲ್ಲೋ ಅಂತರ ಜಾಸ್ತಿ ಆಗೋದು. ಕರೆಕ್ಟಾ? ಯಾರು ಮನೆ ಗಿಣೆ ಎಲ್ಲ ಏನು ಹಾಕೋದಿಲ್ಲ, ಎಲ್ಲ ಕುರ್ಚಿಗಳು ಹಾಕ್ತಿವಿ ನಾವು, ಮನೆ ಹಾಕಲ್ಲ. ಸ್ವಲ್ಪ ಆದ್ಯತೆ ಇರುತ್ತೆ. ಹಾ, ಅದೆಲ್ಲ ಮಾಮೂಲಿ ಸರ್, ಆಳುಬರ ಆಯ್ತಾರ ಅಷ್ಟೇ. 100% ಪಕ್ಷ ಚೌಕಟ್ಟಲ್ಲಿ ಇರಪ್ಪ, 100% ಅವನ್ನ ಉಚ್ಚಾಟನೆ ಮಾಡೇ ಮಾಡಿಸ್ತೀವಿ. ಅವನು ರಾಜ್ಯ ಕಾರ್ಯದರ್ಶಿ ರೈತ ಮೋರ್ಚಾದಿಂದ ಅವನ್ನ ವಜಾ ಮಾಡಿಸ್ತೀವಿ, ಕಿತ್ತಾಕ್ಸ್ತೀವಿ 100%. ಆಗ್ಬೋದು, ಅದೇನೋ 1-2 ತಿಂಗಳು 3 ತಿಂಗಳು ಆಗ್ಬೋದೇನೋ. ಈ ಹಿಂಬಾಲಕರು ಅವರೆಲ್ಲ ಲೆಕ್ಕನೇ ಇಲ್ಲ ಬಿಡಿ ಸರ್. ಅವರು ಕರ್ತುಮಲೆ ಸತೀಶ್ ಲೆಕ್ಕ ಇಲ್ಲ ಅಂದ್ರೆ ಅವ್ರ ಹಿಂಬಾಲಕರು ಲೆಕ್ಕ ಇರ್ತಾರ.